Good morning, students. Welcome to the Aryabhata PU Science College Physics class. That is first chapter, Electrostatics and Fields, 7th period. In the previous class, you have studied about the torque acting on an electrical dipole. ಸೊ ಅದ್ರ ಬಗ್ಗೆ ನೀವೀಗ ಅದನ್ನು ಈ ಎಲೆಕ್ಟ್ರಿಕಲ್ ಡೈಪೋಲ್ ಟಾರ್ಕ್ ಆಕ್ಟಿಂಗ್ ಆದರೆ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ವಿ. ನೌ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಫಾರ್ ದ ಒನ್ ಮೋರ್ ಕ್ವಶನ್ ರಿಮೈನ್ಸ್ ಇನ್ ದ previous class. That is, when is the torque acting on an electric dipole placed in an uniform magnetic field is maximum, minimum. ಸೊ ವೆನ್ ಟಾರ್ಕ್ ಆ್ಯಕ್ಟಿಂಗ್ ನೋಡಿ, ಒಂದು ಟಾರ್ಕ್ ಆ್ಯಕ್ಟಿಂಗ್ ಅಂದರೆ ಯೂನಿಫಾರ್ಮ್ ಫೀಲ್ಡಲ್ಲಿ ಟಾರ್ಕ್ ಆ್ಯಕ್ಟಿಂಗ್ ಆಗಿರುತ್ತಲ್ಲ, ಅದು ಇಲ್ಲಿಂದ ಒಂದು ಫೋರ್ಸ್ ಆಫ್ ಆಗಿರುತ್ತೆ, ಇಲ್ಲಿಂದ ಫೋರ್ಸ್ ಆಫ್ ಆಗುತ್ತೆ, ಅದಕ್ಕೆ ಟಾರ್ಕ್ ಅಂತೀವಿ. ಅವಾಗ ಯಾವುದು ಮಿನಿಮಮ್ ಇರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ. ನೋಡಿ, ಎಲೆಕ್ಟ್ರಿಕಲ್ ಡೈಪೋಲ್ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡು. ಇಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಟಾರ್ಕಿಗೆಲ್ಲ ಇದು ಈ ಡೈಪೋಲ್ ಈಸ್ ಪ್ಯಾರಲಲ್ ಇದ್ದಾಗ ಮಿನಿಮಮ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಇದ್ದಾಗ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇನ್ನು ಯೂನಿಫಾರ್ಮ್ ದಿಸ್ ಈಸ್ ಎನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಈ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಇದ್ದಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಿ ಪ್ಯಾರಲಲ್ ಇದ್ದಾಗ ಇದಕ್ಕೆ ಮಿನಿಮಮ್ ಇರುತ್ತೆ. ಅದೇ ಕ್ವಶನ್. ಸೊ ಮ್ಯಾಕ್ಸಿಮಮ್ ವೆನ್ ದ ಡೈಪೋಲ್ ಈಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್, ಅದು ಮ್ಯಾಕ್ಸಿಮಮ್. ದ ಟಾರ್ಕ್ ಆಕ್ಟ್ಸ್ ಮ್ಯಾಕ್ಸಿಮಮ್. ಟಾರ್ಕ್ ಯಾವಾಗ ಅಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಕ್ಸಿಮಮ್, perpendicular to the field. When the dipole is placed parallel to the direction of the field, the torque acts minimum. Because ನೋಡಿರಲಿ, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಅಪ್ಲೈ ಆಗ್ತಿರುತ್ತೆ, ಇದಕ್ಕೆ ಈ ಟಾರ್ಕ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ಗಳು ಇದ್ರ ಮುಖಾಂತರ ಪಾಸ್ ಆಗ್ತಾವಲ್ಲ, ಅವಾಗ ಇದಕ್ಕೆ ಇಲ್ಲಿ ಹೆಚ್ಚು ಶಕ್ತಿ, ಹೆಚ್ಚು ಫೀಲ್ಡ್ ಬರುತ್ತೆ, ಫೋರ್ಸ್ ಜಾಸ್ತಿ ಬರುತ್ತೆ, ಅವಾಗ ಈ ಕಡೆ ಟರ್ನ್ ಆಗುತ್ತೆ. ಅವಾಗ ಇಲ್ಲಿ ಏನಾಗುತ್ತೆ ಅಂದರೆ ಮಿನಿಮಮ್ ಇರುತ್ತೆ, ಯಾಕಂದರೆ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ಗಳು ಇದಕ್ಕೆ ಇಂಟರ್ಸೆಕ್ಟ್ ಆಗೋಲ್ಲ. ಸೊ ಅವಾಗ ಮಿನಿಮಮ್ ಇರುತ್ತೆ. ಸೊ ಅಂದರೆ ಪ್ಯಾರಲಲ್ ವೆನ್ ದ ಡೈಪೋಲ್ ಈಸ್ ಪ್ಯಾರಲಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ದ ಫೀಲ್ಡ್ ಬಿಕಮ್ಸ್ ಮಿನಿಮಮ್. ವೆನ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್, ದ ಟಾರ್ಕ್ ಆಕ್ಟಿಂಗ್ ಬಿಕಮ್ಸ್ ಮ್ಯಾಕ್ಸಿಮಮ್. ಸೊ ಅದೇ ಕ್ವಶನ್ ಇದಕ್ಕೆ. ಸೊ ಈ ಕ್ವಶನ್ ಲಾಸ್ಟ್ ಒಂದು ಉಳಿದೆ, ಅದನ್ನು ಕ್ಲೀನಾಗಿ ಬರ್ಕೊಳ್ರಿ. ಅದಕ್ಕೆಲ್ಲ ಇದು ಕ್ರಾಸ್ ಕ್ವಶನು, ಇದು ಎಂಟ್ರೆನ್ಸ್ನಲ್ಲೂ ಕೇಳ್ಬೋದು, ಸಿ ಇ ಟಿನಲ್ಲಿ ಕೇಳೋವಂಥದ್ದು ಇದಕ್ಕೆಲ್ಲ ತುಂಬ ಇದೆ, ಗೊತ್ತಾಯ್ತಾ? ಇದು ಸಿ ಇ ಟಿನಲ್ಲಿ ಬರುವಂಥ ಕ್ವಶನ್ ಇದು, ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿಟ್ಕೊಂಡು. ನೆಕ್ಸ್ಟ್ ಒನ್ ಈಸ್ ಗಾಸ್ ಲಾ. ಈ ಗಾಸ್ ಲಾ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜುಲೈ 19th ಮಾಡಲ್ ಕ್ವಶನ್ ಪೇಪರ್ 2021 ಬಂದಿದೆ. ಇದಕ್ಕೆಲ್ಲ ಇದನ್ನು ಚೆನ್ನಾಗಿದ್ದಂಗೆ ಜ್ಞಾಪಕೊಳ್ರಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ದ ಗಾಸ್ ಲಾ, ಸೊ ಫಸ್ಟ್ ಯು ಹ್ಯಾವ್ ಟು ಟೇಕ್ ಆನ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಸೊ ನೋಡ್ರಿ, ಸೊ ಸಪೋಸ್ ಇಟ್ ಈಸ್ ದ ಶೀಟ್ ಆಫ್ ಪೇಪರ್ಸ್, electric charges are on this, suppose the area, in this area electric charges are accumulated. If we round this sheet into circular shape ಮಾಡಿದಾಗ ಏನಾಗುತ್ತೆ ಅಂದರೆ ಇದಕ್ಕೆ ಇದರ ಸುತ್ತಲೂ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಇಲ್ಲಿ ಅಕ್ಯುಮುಲೇಟ್ ಆಗಿರ್ತವೆ, ಆದರೆ ಇನ್ನರ್ ಒಳಗಡೆ ಮಾತ್ರ ಯಾವುದು ಅಕ್ಯುಮುಲೇಟ್ ಆಗಿರಲ್ಲ. ಸೊ ಗಾಸ್ ಲಾ ಅದೇ ಹೇಳುತ್ತೆ, ಏನಂದರೆ ಚಾರ್ಜಸ್ ಆರ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಔಟ್ಸೈಡಲ್ಲಿ ಮಾತ್ರ ಚಾರ್ಜಸ್ಗಳು ಇರುತ್ತೆ, ಇನ್ಸೈಡಲ್ಲಿ ಇರಲ್ಲ. ಆಯಿತಾ? ಅದನ್ನು ಹೇಳುತ್ತೆ. ಸಪೋಸ್ ದೇರ್ ಈಸ್ ಎ ವುಡನ್ ಪೀಸ್. ಸೊ ಟೇಕ್ ಅನದರ್ ಎಕ್ಸಾಂಪಲ್. ವುಡನ್ ಪೀಸ್ ಇರುತ್ತೆ, ಈ ವುಡನ್ ಪೀಸಲ್ಲಿ ಏನಾಗುತ್ತೆ ಅಂದರೆ ಚಾರ್ಜಸ್ಗಳು ಈ ವುಡನ್ ಒಳಗಡೆ ಇರಲ್ಲ, ಏನಾದರೂ ಬರೀ ಔಟ್ಸೈಡಲ್ಲಿ ಮಾತ್ರ, ತುದಿಲಿ ಮಾತ್ರ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಅದೇ ಗಾಸ್ ಲಾ ಆಲ್ವೇಸ್ ಸ್ಟೇಟ್ಸ್ ದಟ್ it is on the basis of charges are always resides on the ಸರ್ಫೇಸ್ ಮೇಲೆ ಈ ಚಾರ್ಜಸ್ಗಳೆಲ್ಲ ಇರುತ್ತೆ, ಒಳಗಡೆ ಇರೋದಿಲ್ಲ. ಸೊ ಅದೇ ಈ ಗಾಸ್ ಲಾಸ್ ಇರುತ್ತೆ. ನೋಡಿರಿ, ಇದೆಲ್ಲ ಏನಾಗುತ್ತೆ, ಇಲ್ಲಿ ಪ್ಲಸ್ ಚಾರ್ಜಸ್ ಎಲ್ಲ ಮೇಲೇ ಇರುತ್ತೆ, ಇದು ಸರ್ಫೇಸ್ ಮೇಲೆ ಇರುತ್ತೆ ಅಷ್ಟೇನಾ. ಇನ್ಸೈಡ್ ಒಳಗಡೆ ಇಟ್ ಈಸ್ ನಾಟ್, ಚಾರ್ಜಸ್ ವಿಲ್ ನಾಟ್ ರಿಸೈಡ್ ಇನ್ಸೈಡ್ ದ ಬಾಡೀಸ್. ಯಾವುದೇ ಬಾಡಿ ತಗೊಳ್ರಿ, ಅದಕ್ಕೆ ಒಳಗಡೆ ಇದರಲ್ಲಿರಲ್ಲ, ಎಲ್ಲ ಔಟ್ಸೈಡಲ್ಲೇ ಇರುತ್ತೆ. ಸೊ ದಟ್ ಈಸ್ ದ ಗಾಸ್ ಲಾ ಹೇಳುತ್ತೆ. ಸೊ ಆ ಗಾಸ್ ಲಾ ಇನ್ನೂ ಮುಂದೆ ಅದನ್ನು ಅಪ್ಲಿಕಬಲ್ ನಾನು ಹೇಳ್ತಿರೋದು ಜಸ್ಟ್. ಇದಕ್ಕೆ ಒಂದು ಇದರಲ್ಲಿ ನೋಡಿರ್ತೀರಿ, ಹೇಗೆಂದರೆ ವ್ಯಾಂಡಿಗ್ರಾಫ್ ಜನರೇಟರ್ ಅಂತ ಒಂದು ಬರುತ್ತೆ ಮುಂದೆ, ಅದು ನಿಮಗೆ ಪೋರ್ಷನ್ಸ್ ಇಲ್ಲ, ಅದ್ರದ್ದು ಜಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿರ್ತೀರಿ. ಇದರಲ್ಲಿ ಏನಾದ್ರು ಒಂದು ಗ್ಲೋಬ್ ಇರುತ್ತೆ, ಆ ಗ್ಲೋಬ್ ಒಳಗಡೆ ರೌಂಡ್ ಶೇಪು, ಆ ಗ್ಲೋಬ್ ಒಳಗಡೆ ಏನಾಗತ್ತೆ ಅಂದರೆ ರೂಮ್ ಥರ ಮಾಡಿರ್ತಾರೆ. ಇದ್ರದ್ದು ಮೇಲೆಲ್ಲ ಈ ಚಾರ್ಜಸ್ ಮೇಲೆಲ್ಲ 20,000 ವೋಲ್ಟ್ಸಷ್ಟು
ಚಾರ್ಜಸ್ ಎಲ್ಲ ಇಲ್ಲಿ ಅಕ್ಯುಮುಲೇಟ್ ಮಾಡಿರ್ತಾರೆ. ದೊಡ್ಡ ಗ್ಲೋಬ್ ಅದು ಎಷ್ಟು ದೊಡ್ಡದು ಅಂದರೆ ಒಂದು 4 ಅಂತಸ್ತಿನ ಮನೆ ಅಷ್ಟು ದೊಡ್ಡದೊಂದು ಗ್ಲೋಬ್ ಇರುತ್ತೆ. ಆ ಗ್ಲೋಬ್ ಮೇಲೆಲ್ಲ ಏನಾಗುತ್ತೆ ಅಂದರೆ ಇಲ್ಲಿ ಚಾರ್ಜಸ್ ಎಲ್ಲವೂ ಸಹ ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಆದರೆ ಒಳಗಡೆ ಮಾತ್ರ ಚಾರ್ಜಸ್ ವಿಲ್ ನಾಟ್ ರಿಸೈಡ್ ಇನ್ಸೈಡ್ ಬಾಡಿ ಒಳಗಡೆ ಏನೂ ಇರೋದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಿದ್ದಾರೆ, ಇಲ್ಲಿಂದ ಒಳಗಡೆ ಒಂದು ಚೇಂಬರ್ ಹೆವಿ ಇನ್ಸುಲೇಟೆಡ್ ಚೇಂಬರ್ಸ್ ಅಂತ ಮಾಡ್ಕೊಂಡು ಒಳಗಡೆ ಜನ ಎಲ್ಲ ವಾಸವಾಗಿರ್ತಾರೆ. ಒಳಗಡೆ ಇದ್ರೂ ಅವ್ರಿಗೆ ಏನಾಗಲ್ಲ. ಆದರೆ ಔಟ್ಸೈಡಲ್ಲಿ ಮಾತ್ರ ಅವರಿಗೆ ಫುಲ್ಲು ಚಾರ್ಜಸ್ ಇರುತ್ತೆ. ಸೊ ಇದನ್ನೇನಾದರೂ ಮುಟ್ಟಿದ್ರೆ ಹೆಚ್ಚು ಕಡಿಮೆ 20 ವೋಲ್ಟ್ಸ್ ಇರುತ್ತೆ. 20,000 to 20,000 22,000 ವೋಲ್ಟ್ಸ್ ಇರುತ್ತೆ. ವೋಲ್ಟ್ಸಷ್ಟು ಚಾರ್ಜಸ್ ಎಲ್ಲ ಮೇಲ್ಗಡೆ ಅಕ್ಯುಮುಲೇಟ್ ಆಗಿರುತ್ತೆ. ಅದ್ರ ಮುಟ್ಟಿದ್ರೆ ಒಂದು ಸುಟ್ಟೋಗ್ಬಿಡ್ತಾನೆ. ಆದರೆ ಒಳಗಡೆ ಇದ್ದರೆ ಇವರಿಗೆ ಏನಾಗಲ್ಲ. ಒಳಗಡೆ ಎಲ್ಲ ಜನ ಎಲ್ಲ ಎಕ್ಸ್ಪೆರಿಮೆಂಟಿಂದು ಲ್ಯಾಬ್ ಇವೆಲ್ಲ ಇಡಿರುತ್ತೆ. ಒಳಗಡೆ ಜನ ಎಲ್ಲ ಓಡಾಡ್ತಾರೆ. ಸೊ ಏನಾಗಲ್ಲ. ಸೊ ದಟ್ ಇಸ್ ಆನ್ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಗಾಸ್ ಲಾ. ಈ ಗಾಸ್ ಲಾ ಅಷ್ಟು ನಮಗೆ ಅದು ತುಂಬ ಅದು ಉಪಯೋಗ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಈಗ ಅದನ್ನು ಒಂದೊಂದು. ಸೊ ನೆಕ್ಸ್ಟ್ ಒನ್ ಈಸ್ ದ ಗಾಸ್ ಲಾ, ಸ್ಟೇಟ್ಸ್ ಗಾಸ್ ಲಾ. ಸೊ ಇದೇನಂತ ಹೇಳಿದರೆ ಗಾಸ್ ಲಾ states that the electric flux through a closed surface is 1/ε0 times the charge enclosed. ಸೊ ಒಂದು ಟೋಟಲ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್, ಒಂದು ಕ್ಲೋಸ್ಡ್ ಸರ್ಫೇಸ್ ಇರುತ್ತೆ. ಅದರಲ್ಲಿ ಎಷ್ಟು ಚಾರ್ಜಸ್ ಇರುತ್ತೆ ಅಂದರೆ 1/ε0 ಟೈಮ್ಸ್ ದ ಚಾರ್ಜಸ್ ಇನ್ಸೈಡ್. ಅದಕ್ಕೆ ಸೊ ನೋಡ್ರಿ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್. ನೋಡಿ ಇದ್ರ ಮುಖಾಂತರ ಎಲೆಕ್ಟ್ರಿಕ್ ಫ್ಲಕ್ಸ್ಗಳು ಹೋಗ್ತಾ ಇರ್ತವೆ. ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ಲೈನ್ಸ್ ಆಫ್ ಫೋರ್ಸ್ಗಳು. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಅದು ಎಷ್ಟು ಹೋಗಿರುತ್ತೆ ಅಂದರೆ 1/ε0 ಟೈಮ್ಸ್ ದ ಟೋಟಲ್ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದಿಸ್. ನೋಡಿ ಇದರೊಳಗಡೆ ಈ ಸರ್ಫೇಸ್ ಒಳಗಡೆ ಎಷ್ಟು ಈ ಚಾರ್ಜಸ್ ಇರ್ತಾವೋ ಅದರಲ್ಲಿ 1/ε0 ಟೈಮ್ಸ್ ದ ಚಾರ್ಜಸ್ ಕ್ಯೂ ಆನ್ ದಟ್ ಬಾಡಿ. ಸೊ ದಟ್ ಈಸ್ ದ ಗ್ಲಾಸ್ ಲಾ. ಯಾವುದೇ ಒಂದು ಬಾಡಿ ತೊಗೊಳ್ರಿ. ಸೊ ಇಟ್ ಸಪೋಸ್ ದರ್ ಇದೆ ಶೀಟ್ ಆಫ್ ಪೇಪರ್. ಸೊ ಇದರ ಶೀಟ್ ಆಫ್ ಪೇಪರ್ ಇರುತ್ತೆ. ಇದರ ಸುತ್ತಲೂ ಸಹ ಎಲೆಕ್ಟ್ರಿಕ್ ಚಾರ್ಜಸ್ಗಳೆಲ್ಲ ಎಲೆಕ್ಟ್ರಿಕ್ ಪ್ಲಸ್ ಇದ್ರ ಮುಖಾಂತರ ಹಾದು ಹೋಗ್ತಾ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಪ್ಲಸ್ಗಳು ಹೋಗಿದ್ದಾವೆ ಅಂದರೆ ಇದರಲ್ಲಿ ಎಷ್ಟು ಚಾರ್ಜಸ್ ಇದ್ದಾವೆ ಅದನ್ನು ಕೌಂಟ್ ಮಾಡ್ತಾರೆ. ಚಾರ್ಜಸ್ ಎಷ್ಟಿದೆ ಕೌಂಟ್ ಮಾಡಿ ಅದರಲ್ಲಿ 1/ε0 ಟೈಮ್ಸ್ ದ ಚಾರ್ಜಸ್ ಎಷ್ಟು ಅಂದರೆ ಎಷ್ಟಿದೆಯಾ ಅದನ್ನು ನಾವು ε0 ಗುಣಿಸ್ತೀವಿ. ಅಂದರೆ Q/ε0 ಎಷ್ಟು ಚಾರ್ಜಸ್ ಇದೆ ಅದನ್ನು ε0 ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಚಾರ್ಜಸ್ ಬರುತ್ತೋ ಅದಕ್ಕೆ ನಾವು ಟೋಟಲ್ ಚಾರ್ಜಸ್ ನೋಡಿರಿ ಟೋಟಲ್ ಫ್ಲಕ್ಸ್ is equal to 1/ε0 into Q times. So that is the ಗಾಸ್ ಲಾ. ಸೊ ಅದಕ್ಕೆ ಈ ಗಾಸ್ ಲಾ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂದರೆ ನೋಡಿರಿ ಇದ್ರ ಮೇಲೆ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಎನಿ ಕ್ಲೋಸ್ಡ್ ಸರ್ಫೇಸನ್ನು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಸೊ ಗಾಸಿಯನ್ ಸರ್ಫೇಸ್ ಅಂದರೆ ಏನು, ಎನಿ ಕ್ಲೋಸ್ಡ್ ಸರ್ಫೇಸ್ ಗೊತ್ತಾಯ್ತಾ. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಇದು ಉದಾಹರಣೆಗೆ ಇಲ್ಲೊಂದಿದೆ, ಇದೊಂದು ಇಮ್ಯಾಜಿನರಿ ಸರ್ಫೇಸ್ ಥರ ಮಾಡ್ಕೊಂಡಿರ್ತೀವಿ. ಇದು ಸುತ್ತಲೂ ಚಾರ್ಜಸ್ಗಳೆಲ್ಲವೂ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಗಾಸಿಯನ್ ಸರ್ಫೇಸ್ ಯಾವ ಸರ್ಫೇಸರ ಆಗಬಹುದು. ಸೊ ಉದಾಹರಣೆಗೆ ಇದೊಂದು ಡಸ್ಟರ್ ಇದೆ. ಡಸ್ಟರ್ ಇದ್ರ ಸುತ್ತಲೂ ಏನಾಗುತ್ತೆ ಅಂದರೆ ಈ ಡಸ್ಟರ್ ಇದ್ರ ಸುತ್ತಲೂ ಚಾರ್ಜಸ್ ಎಲ್ಲ ಇರೋದವೆ. ಈ ಸರ್ಫೇಸ್ಗಳೆಲ್ಲ ಇದನ್ನು ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಯಾವುದೇ ಸರ್ಫೇಸ್ ತುದಿ ಒಳಗೂ ಸಹ ಇದನ್ನು ನಾವು ಮೇಲ್ಭಾಗದಲ್ಲಿ ಏನು ಸರ್ಫೇಸ್ ಮೇಲೆ ಎಲ್ಲೂ ಚಾರ್ಜಸ್ ಎಲ್ಲ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅದಕ್ಕೆ ನಾವು ಗಾಸಿಯನ್ ಸರ್ಫೇಸ್. ನಾಟ್ ಓನ್ಲಿ ದಿಸ್, ಯು ಸೇ ಚಾಕ್ ಪೀಸ್ ಬಾಕ್ಸ್ ಇಸ್ ದೇರ್. ಚಾಕ್ ಪೀಸ್ ಬಾಕ್ಸ್ ಇದ್ರ ಸುತ್ತಲೂ ಗಾಸಿಯನ್ ಸರ್ಫೇಸ್ ಅಂತೀವಿ. ಇಲ್ಲಿ ಓಪನ್ ಇದೆ, ಅವಾಗ ಇದು ಸರ್ಫೇಸ್ ಆಗಲ್ಲ. ಈ ಭಾಗ ಎಲ್ಲವೂ ಸಹ ಗಾಸಿಯನ್ ಸರ್ಫೇಸ್. ಒಳಗಡೆಗೆ ನಾವು ಈ ಚಾರ್ಜಸ್ ಎಂದೂ ಇರೋದಿಲ್ಲ, ಬರೀ ಔಟ್ಸೈಡ್ ಮಾತ್ರ ಇರುತ್ತೆ ಗಾಸ್ ಲಾ ಪ್ರಕಾರ. ಸೊ ಏನಾಗುತ್ತೆ ಅಂದರೆ ಒಳಗಡೆ ಇರೋಲ್ಲ, ಒಳಗಡೆ ಗಾಸಿಯನ್ ಸರ್ಫೇಸ್ ಆಗೋಲ್ಲ, ಔಟ್ಸೈಡ್ ಮಾತ್ರ ನಮಗೆ ಗಾಸಿಯನ್ ಸರ್ಫೇಸ್ ಆಗುತ್ತೆ. ಸೊ ದಟ್ ಈಸ್ ಸೊ ಅದಕ್ಕೆ ನಾವು ಅಂತೀವಿ ಅದು ಗಾಸಿಯನ್ ಸರ್ಫೇಸ್. ಸೊ ಸರ್ಫೇಸಸ್ ವಿಚ್ ಈಸ್ ದ ಸರ್ಫೇಸ್ ಗಾಸಿಯನ್ ಸರ್ಫೇಸ್ ಅಂದರೆ ಇಟ್ ಈಸ್ ಎನಿ ಕ್ಲೋಸ್ಡ್ ಇಮ್ಯಾಜಿನರಿ ಸರ್ಫೇಸ್. ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಗಾಸಿಯನ್ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ನಂಬರ್ ಆಫ್ ಲೈಟ್ಸ್ ಆ್ಯಂಡ್ ಫೋರ್ಸಸ್ ಎಷ್ಟು ಹೋಗ್ತಿರ್ತವೆ ಅದಕ್ಕೆ ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಸೊ ವಾಟ್ ಸ್ಟೇಟ್ ಗಾಸ್ ಲಾ ಗ್ಯಾಸಿಯಸ್ ಲಾ ಅಥವಾ ಗಾಸ್ ಲಾ ಅಂತ ಕರಿತೀವಿ. ಗಾಸಸ್ ಲಾ ಅಂತ ಅಪೋಸ್ಟ್ರಫಿ ಎಸ್ ಇದೆ, ಗಾಸಸ್ ಲಾ ಅಂತಲೂ ಕರೀತಾರೆ, ಬರೀ ಗಾಸ್ ಲಾ ಅಂತಲೂ ಕರೀತಾರೆ. ಗಾಸ್ ಲಾ ಸ್ಟೇಟ್ಸ್ ದಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ಸೊ ಇದನ್ನು ಕ್ಲೀನಾಗಿ ನಾವು ಹೇಳ್ಕೊಟ್ಟಿ. ಗಾಸ್ ಲಾ ಸ್ಟೇಟ್ಸ್ ದಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ through a closed surface is 1/ε0 times the
ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. 3 ಸರಿ ಹೇಳ್ತೀನಿ ಕೇಳ್ರಿ, ನೋಡ್ಕೊಂಡು ಒಂದ್ಸರಿ ನೋಡ್ಕೊಂಡಿದ್ದಾಗ ಒಂದ್ಸರಿ ಬರೀರಿ. ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. The electric flux through a closed surface is 1/ε0 times the charge enclosed by that surface. ಅದನ್ನು ಕ್ಲಿಯರ್ ಆಗುತ್ತೆ. ಅಂದರೆ ಫೈ ಅಂತ ಕರಿತೀವಿ ಟೋಟಲ್ ಫ್ಲಕ್ಸನ್ನು. ಇದು 1/ε0 ಇಂಟು ಕ್ಯೂ ಟೈಮ್ಸ್ 1/ε0 ಟೈಮ್ಸ್ ದ ಟೋಟಲ್ ಚಾರ್ಜಸ್ ಇಲ್ಲೇ ಇದೆ. ಈ ಫಾರ್ಮುಲಾಗೆ ನಾವು ಕೇಳ್ಕೊಂಡ್ರೆ ಸಾಕು. ದ ಫೈ ಟೋಟಲ್ ದಟ್ ಈಸ್ ಟೋಟಲ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ 1/ε0 ಟೈಮ್ಸ್ ದ ಟೋಟಲ್ charge enclosed by that surface. So the gas. So next one is what is Gaussian surface. Gaussian surface ಅಂದರೆ ಏನು? It is any closed imaginary surface to calculate the electric flux is Gaussian surface. ಇದೊಂದು ಇಮ್ಯಾಜಿನರಿ ಸರ್ಫೇಸ್, ಅದು ರಿಯಲ್ ಆಗಿರಲಿ ಇಮ್ಯಾಜಿನ್ ಆಗಿರಲಿ, ಇದೊಂದು ಸರ್ಫೇಸ್ ಇದೆ. ಈ ಸರ್ಫೇಸ್ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೋಗುತ್ತಲ್ಲ, ಈ ಸರ್ಫೇಸನ್ನು ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಉದಾಹರಣೆ ಇದೊಂದು ಕಂಡಕ್ಟರ್ ಇರುತ್ತೆ, ಇದರ ಸುತ್ತಲೂ ಒಂದು ಸಿಲಿಂಡ್ರಿಕಲ್ ಇದೆ ಅಂತ ನಾವು ಒಂದು ಇಮೇಜಿನ್ ಮಾಡ್ಕೊತೀವಿ. ಸೊ ಅದು ಗಾಸಿಯನ್ ಸರ್ಫೇಸ್. ಸೊ ಗೊತ್ತಾಯ್ತಾ? ಗಾಸಿಯನ್ ಅಂದರೆ ಒಂದು ಇಮ್ಯಾಜಿನರಿ ಸರ್ಫೇಸ್. ಯಾವ ಮುಂದೆ ಎಲ್ಲ ಬರುತ್ತೆ ನಿಮಗೆ, ಇಟ್ ಈಸ್ ಎ ಗಾಸಿಯನ್ ಸರ್ಫೇಸ್ ಅಂತ, ಇಟ್ ಈಸ್ ಎ ಇಮ್ಯಾಜಿನರಿ ಸರ್ಫೇಸ್. ಗೊತ್ತಾಯ್ತಾ? ಸೊ ಗಾಸಿಯನ್ ಸರ್ಫೇಸ್ ಅಂದರೆ ಇಟ್ ಈಸ್ ಎನಿ ಕ್ಲೋಸ್ಡ್ ಇಮ್ಯಾಜಿನರಿ ಸರ್ಫೇಸ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ Gaussian surface. It is any closed imaginary surface to calculate electric flux is Gaussian surface. It is any closed imaginary surface to calculate electric flux is Gaussian surface. ಸೊ ಇವೆರಡು ಕ್ವಶನ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಇದನ್ನು ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಂಡಿದ್ದಾಗ ಒಂದ್ಸರಿ ಬರೀರಿ, ಆಯಿತಾ? ನೆಕ್ಸ್ಟ್ ಒನ್ ಈಸ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್. Using Gauss law, obtain an expression for the electric field due to an infinitely long charged ಕಂಡಕ್ಟರ್. ಒಂದು ಕಂಡಕ್ಟರ್ ಇರುತ್ತೆ ಸುತ್ತಲೂ, ಆ ಕಂಡಕ್ಟರನ್ನು ಸುತ್ತಲೂ ಇನ್ಫೈನಿಟ್ಲಿ ಚಾರ್ಜ್ಡ್ ಕಂಡಕ್ಟರು, ಆ ಕಂಡಕ್ಟರ್ ಸುತ್ತಲೂ ಎಷ್ಟು ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸುತ್ತಲೂ ಇರುತ್ತೆ ಅಂತ ಅರ್ಥ. ನೋಡಿರಿ, ಸಪೋಸ್ ದೇರ್ ಇಸ್ ಎ ವೈರ್, ಎಲೆಕ್ಟ್ರಿಕ್ ಕಂಡಕ್ಟರ್ ಒಂದು ಕಂಡಕ್ಟಿಂಗ್ ವೈರ್ ಇದು. ಈ ಕಂಡಕ್ಟಿಂಗ್ ವೈರಲ್ಲಿ ಸುತ್ತಲೂ ಸ್ವತಃ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದರದ್ದು ಬಗ್ಗೆ ನಾವು ಕಂಡುಹಿಡಿಬೇಕು. ಸೊ ಅದನ್ನು ನಾವು ದಟ್ ಈಸ್ ಅದು ಗಾಸ್ ಲಾ. ಗೊತ್ತಾಯ್ತಾ? ಈ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಇನ್ July 15th, July 16th ಮಾಡಲ್ ಕ್ವಶನ್ ಪೇಪರ್ 2021 ಸೊ ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ಸ್ವಲ್ಪ ನಮ್ಮ ಕಟ್ರಿ ಈ ವರ್ಷ ಎಕ್ಸಾಮಿಗೆ ಬಂದೇ ಬರುತ್ತೆ. ಆಯಿತು. ಸೊ ಇದು ಗೊತ್ತಾಯ್ತಲ್ಲ. ನೋಡಿರಿ, ಬಿಫೋರ್ ದಟ್ ಸೊ ಟು ಒಬ್ಟೈನ್ ಒಂದು ಕಂಡಕ್ಟರ್ ಇದೆ, ಆರ್ ಯು ಫಾಲೋಯಿಂಗ್? ಸೊ ನೋಡಿರಿ, ಒಂದು ಕಂಡಕ್ಟರ್ ಇದೆ. ಈ ಕಂಡಕ್ಟರ್ ಸುತ್ತಲೂ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಟ್ ದ ಪಾಯಿಂಟ್ ಪಿ ನೋಡಿರಿ, ಇದೊಂದು ಎಲೆಕ್ಟ್ರಿಕ್ ಕಂಡಕ್ಟರು, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಕಂಡುಹಿಡಿಯಬೇಕು. ಸುತ್ತಲೂ ಇಲ್ಲಿ ಕಂಡುಹಿಡಿದಾಗ ಏನಾಗುತ್ತೆ, ಎಷ್ಟು ಸುತ್ತಲೂ ಎಷ್ಟಿದೆ ಅಂತ ನಮಗೆಲ್ಲ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದನ್ನು ನಾವು ಗಾಸಿಯನ್ ಸರ್ಫೇಸ್ ಮತ್ತು ಗಾಸ್ ಲಾ ಉಪಯೋಗಿಸಿ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅಷ್ಟೇ ಏನು ಮಾಡ್ತೀವಿ? ಸೊ ಕನ್ಸಿಡರ್ ದ ಫಾಲೋಯಿಂಗ್. ಒಂದು ಇನ್ಫೈನೇಟ್ಲಿ ಅಂದರೆ ಎಷ್ಟರ ಉದ್ದ ಇರ್ಬೋದು ಕಂಡಕ್ಟರ್. ಒಂದು ಇನ್ಫೈನೇಟ್ಲಿ ಇದ್ರೆ ವೈರ್ ತೊಗೊತೀವಿ, ಕಂಡಕ್ಟಿಂಗ್ ವೈರ್ ಅದು ಕಂಡಕ್ಟಿಂಗ್ ವೈರ್. ಇನ್ಫೈನೇಟ್ಲಿ ಲಾಂಗ್ ಥಿನ್ ಚಾರ್ಜ್ಡ್ ವೈರು, ಚಾರ್ಜ್ ಆಗಿರುತ್ತೆ, ಪ್ಲಸ್ ಚಾರ್ಜಸ್ ಎಲ್ಲ ಫುಲ್ ಅಕ್ಯುಮುಲೇಟ್ ಆಗಿರುತ್ತೆ. ಆ ಥರದ್ದು ಒಂದು ಚಾರ್ಜ್ ತೊಗೊಂಡಿರ್ತೀವಿ. ಅದಕ್ಕೆ ಈ ಚಾರ್ಜ್ ಅಂದರೆ ಏನು? ಇದು ಕನೆಕ್ಟ್ ಇದೆ, ಥಿನ್ ಇದೆ, ಭಾಳ ಥಿನ್ ಇರುತ್ತೆ. ಹೀಗಾದ್ರೆ ಇದನ್ನು ಎಷ್ಟು ಚಾರ್ಜಸ್ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಲೀನಿಯರ್ ಡೆನ್ಸಿಟಿ ಆಫ್ ದ ಚಾರ್ಜಸ್ ಅಂತ ಉಪಯೋಗಿಸ್ತೀವಿ. ಗೊತ್ತಾಯ್ತಾ? ಈ ಲ್ಯಾಂಬ್ಡಾ ಇಸ್ ಲೀನಿಯರ್ ಡೆನ್ಸಿಟಿ ಆಫ್ ದ ವೈರ್ ಅಂದರೆ ಏನು? Q/L. Q ಅಂದರೆ ಏನು? ನಂಬರ್ ಆಫ್ ಚಾರ್ಜಸ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ಡಿವೈಡೆಡ್ ಬೈ ಇದ್ರ ಲೆಂತ್ ಎಷ್ಟಿದೆ ಅದನ್ನು ಕಂಡುಹಿಡಿಯೋದು ಲೀನಿಯರ್ ಡೆನ್ಸಿಟಿ. ಸೊ ಗೊತ್ತಾಯ್ತಾ? ನೋಡಿ, ಇದೊಂದು ವೈರ್ ಇದೆ, ಕಂಡಕ್ಟಿಂಗ್ ವೈರ್. ಇದಕ್ಕೆ ಕಂಡಕ್ಟಿಂಗ್ ವೈರ್ ಇದು ಕಂಡಕ್ಟಿಂಗ್ ವೈರ್ ಇದೆ. ಈ ವೈರ್ ಸುತ್ತಲೂ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ ಅಂತ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಗೊತ್ತಾಯ್ತಾ? ಈ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ? ನೋಡಿರಿ, ಇದೊಂದು ವೈರ್ ಇದೆ, ವೈರ್ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಏನಾಗುತ್ತಂದರೆ ಸುತ್ತಲೂ ಸಿಲಿಂಡರ್ ಟೈಪ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಎನ್ ಇಮೇಜಿನರಿ ಸಿಲಿಂಡರ್. ಇದು ಸಿಲಿಂಡರ್ ಇದ್ದಂಗೆ ಒಳಗಡೆ. ಗೊತ್ತಾಯ್ತಾ? ಇದು ನೋಡ್ರಿ, ಇಲ್ಲಿ ಇದಕ್ಕೆ ಒಂದು ಸಿಲಿಂಡರು ಈ ರೀತಿ ಒಂದು ಎಲೆಕ್ಟ್ರಿಕ್ ಫೀಲ್ಡೆಲ್ಲ ಸೇರಿಸಿದ್ರೆ ಸಿಲಿಂಡರ್ ಫಾರಮ್ ಆಗುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿ ನೋಡಿ, ಇಲ್ಲಿ ಕಂಡಕ್ಟಿಂಗ್ ವೈರ್ ಇದೆ. ಇದಕ್ಕೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಅಪ್ಲೈ ಆಗಿರುತ್ತೆ ಅಂದರೆ ಮಧ್ಯದಲ್ಲಿ ಕಂಡಕ್ಟಿಂಗ್ ವೈರ್ ಇದೆ, ಸುತ್ತಲೂ
ನೋಡಿ ಇಲ್ಲಿ ಸುತ್ತಲೂ ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗಿರುತ್ತೆ. ಇಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಮ್ಯಾಜಿನರಿ ಟು ಬಿ ಎ ಗಾಸಿಯನ್ ಸರ್ಫೇಸ್. ಇದನ್ನು ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿರಿ, ಇದು ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್, ಆ ಎಲೆಕ್ಟ್ರಿಕ್ ಫೀಲ್ಡೇ ಒಂದು ಸಿಲಿಂಡರ್ ಟೈಪ್ ಫಾರಮ್ ಆಗಿದೆ. ಸೊ ಯಾವುದೋ ಒಂದು ಈ ಪಾಯಿಂಟಲ್ಲಿ ತೊಗೊಂಡ್ರೆ ಈ ತುದಿ ಪಾಯಿಂಟಲ್ಲಿ ಇದು ಸುತ್ತಲೂ ಅದೇ ಡಿಸ್ಟೆನ್ಸಲ್ಲಿ ಒಂದು ಸಿಲಿಂಡರ್ ಥರ ಫಾರಮ್ ಆಗುತ್ತೆ. ಸೊ ಅದು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಒಳಗಡೆ ಕಂಡಕ್ಟಿಂಗ್ ವೈರ್, ಚಾರ್ಜ್ಡ್ ಕಂಡಕ್ಟಿಂಗ್ ವೈರ್, ಪ್ಲಸ್ ಚಾರ್ಜಸ್ ಎಲ್ಲ ಕಂಡಕ್ಟ್ ಆಗಿರುತ್ತೆ. ಅದನ್ನು ನಾವು ಈ ವೈರ್ ತೊಗೊಂಡಿರ್ತೀವಿ. ಇಲ್ಲಿಂದ ಇದು ಇನ್ಫೈನೈಟ್ವರೆಗೂ ತೊಗೊತೀವಿ. ಆದರೆ ಜಸ್ಟ್ ನಮಗೆ ಈಗ ಮಾತ್ರ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ನಮಗೆ ಈಗ ನಾವು ಜಸ್ಟ್ ಕೌಂಟ್ ಮಾಡಿದ್ರೆ ಮುಂದಿನ ಎಲ್ಲದು ಸಿಗುತ್ತೆ. ಸೊ ಗೊತ್ತಾಯ್ತಾ? ಅದಕ್ಕೆ ಸೊ ಈಗೇನು ಮಾಡ್ತೀವಿ ಅಂದರೆ ಈಗ ನೋಡಿ, ಈಗ ಕನ್ಸಿಡರ್ ದ ಫಾಲೋಯಿಂಗ್ ಆ್ಯಂಡ್ ಇನ್ಫೈನೈಟ್ಲಿ ಲಾಂಗ್ ಥಿನ್ ಚಾರ್ಜ್ಡ್ ವೈರ್. ನೋಡಿ ಇದೊಂದು ಚಾರ್ಜ್ಡ್ ವೈರ್, ಇದು ಇನ್ಫೈನೈಟ್ಲಿ ಎಷ್ಟರ ಉದ್ದ ಇರ್ಬೋದು ಇದು ಚಾರ್ಜ್ಡ್ ವೈರ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಲೀನಿಯರ್ ಡೆನ್ಸಿಟಿ ಆಫ್ ದ ವೈರ್. ಇದು ಎಷ್ಟಿದೆ, ಎಷ್ಟು ಚಾರ್ಜಸ್ ಇದೆ ಡಿವೈಡೆಡ್ ಬೈ ಇದ್ರ ಲೆಂತ್ ಎಷ್ಟಿದೆ, ಡಿವೈಡ್ ಮಾಡಿದ್ರೆ ಚಾರ್ಜ್ ಪರ್ ಯೂನಿಟ್ ಲೆಂತ್, ಚಾರ್ಜ್ ಪರ್ ಲೆಂತ್ ಇಸ್ ದ ಲೀನಿಯರ್ ಡೆನ್ಸಿಟಿ ಆಫ್ ದ ಚಾರ್ಜ್ ಆಫ್ ದ ವೈರ್. Q/L, that means linear density, linear charge density of wire, that is Q/L. P is equal to point at which the electric field is calculated. ನೋಡ್ರಿ, P ಅನ್ನೋ ಪಾಯಿಂಟ್ ಫೀಲ್ಡ್ ಇದೆ, ಇಲ್ಲೊಂದು P ಅನ್ನೋ ಪಾಯಿಂಟ್ ಇದೆ. ಈ ಪಿನಲ್ಲಿ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಕಂಡುಹಿಡಿಯಬೇಕು. ಎಷ್ಟು ಈ ಪಾಯಿಂಟಲ್ಲಿ ಕಂಡುಹಿಡಿದು ಒಂದೇ, ಇದ್ರ ಸುತ್ತಲೂ ಒಂದೊಂದೇ ಪಾಯಿಂಟ್ ಇದೆ ಅಂದರೆ ಅದೊಂದು ಸಿಲಿಂಡ್ರಿಕಲ್ ಟೈಪ್ ಬರುತ್ತೆ. ಅವಾಗ ನಾವು ಆ ಸಿಲಿಂಡ್ರಿಕಲ್ ಥರ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ನಾವು ಅದನ್ನು ಕಂಡುಹಿಡಿದ್ವಿ. P is equal to point at which the electric field is calculated. Imagine the cylindrical Gaussian surface. ನೋಡಿ, ಇದು ಸರ್ಫೇಸನ್ನು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ, ಸಿಲಿಂಡ್ರಿಕಲ್. P lies on the imaginary cylinder surface. P ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿಗೂ ಅಷ್ಟೇ, ಎಲ್ಲ ಒಂದೇ ಡಿಸ್ಟೆನ್ಸ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ ಆ್ಯಂಡ್ ದ ಪಾಯಿಂಟ್ P ಈಸ್ ಸೇಮ್. ನೋಡಿ, ಇಲ್ಲೂ ಅಷ್ಟೇ ಯಾಕಂದರೆ ಸಿಲಿಂಡರ್ ಇರೋದ್ರಿಂದ ಏನಾಗುತ್ತಂದರೆ ಸುತ್ತಲೂ ಸತ ಒಂದೇ ಡಿಸ್ಟೆನ್ಸ್ ಇರುತ್ತೆ. ಓಕೆ ಸರ್, ಗೊತ್ತಾಯ್ತಾ? ಸೊ ಕಂಡಕ್ಟರ್ ವೈರ್. ಸೊ R is equal to, that is R is the distance between the conductor and the P. So the P lies on the imaginary cylinder surface. ಈ ಸರ್ಫೇಸ್ ಸುತ್ತಲೂ ಸತ ಒಂದೇ ಇರುತ್ತೆ. ಗೊತ್ತಾಯ್ತಾ? ಕಂಡಕ್ಟಿಂಗ್ ವೈರ್ ಇರುತ್ತೆ ಅಂದರೆ ಸುತ್ತಲೂ ಅದು ಒಂದೇ ಸಿಲಿಂಡರ್ ಟೈಪ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್ ಈಸ್ ಇಮ್ಯಾಜಿನ್ ಸರ್ಫೇಸ್ ಆ್ಯಂಡ್ E is equal to electric field. R is equal to distance between the point P and the conductor. ಗೊತ್ತಾಯ್ತಾ? ಅದು ಈ ಡಯಾಗ್ರಾಮ್ ಕ್ಲೀನಾಗಿ ಬರ್ತಾರೆ. ಇದು ಕಂಡಕ್ಟಿಂಗ್ ವೈರು, ಇದ್ರ ಸುತ್ತಲೂ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಸುತ್ತಲೂ ಓಪನ್ ಸಿಲಿಂಡರ್ ಅಂದರೆ ಇದೊಂದು ಇಮ್ಯಾಜಿನರಿ ಸಿಲಿಂಡರ್, ಗಾಸಿಯನ್ ಸರ್ಫೇಸ್. ಇದು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಈ ಸರ್ಫೇಸ್ ಸುತ್ತಲೂ ಸತ P ಅನ್ನೋ ಪಾಯಿಂಟ್ ಇದ್ದಂಗೆ ಲೆಕ್ಕ ಅದಕ್ಕೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ R ಆ್ಯಂಡ್ P ಈಸ್ ಸೇಮ್. ಇಲ್ಲೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಒಂದೇ ಸಿಮ್ ಇರುತ್ತೆ. ಈ ಸರ್ಫೇಸ್ ಮೇಲೆ ಯಾವುದೇ ಪಾಯಿಂಟಲ್ಲಿ ತೊಗೊಂಡ್ರೂ ಸತ ಅದು ಒಂದೇ ಸಿಲಿಂಡರ್ ಇರುತ್ತೆ. ಗೊತ್ತಾಯ್ತಾ? ಈಗ ಉದಾಹರಣೆಗೆ ಇನ್ನೊಂದು ಹೇಳೋದಾದರೆ, ಇದು ನೋಡಿರಿ, ಇಲ್ಲಿ ಸರ್ಫೇಸ್ ಇರುತ್ತೆ, ಇದು ಸಿಲಿಂಡರಲ್ಲಿ ಮಧ್ಯದಲ್ಲಿ ಆಕ್ಸಿಸ್ ಇರುತ್ತೆ. ಈ ಸರ್ಫೇಸ್ ಮೇಲೆ ಎಲ್ಲೇ P ಇದ್ರೂ ಡಿಸ್ಟೆನ್ಸ್ ಬಿಟ್ವೀನ್ ದ P ಆ್ಯಂಡ್ ಆಕ್ಸಿಸ್, ಇದು ಆಕ್ಸಿಸ್ ಒಳಗಡೆ ಒಂದೇ ಇರುತ್ತೆ. ಯಾಕಂದರೆ ರೇಡಿಯಸ್ ಆಫ್ ದ ಸಿಲಿಂಡರ್ ತೊಗೊತೀವಿ, ರೇಡಿಯಸ್ ಎಲ್ಲ ಕಡೆಯೂ ಒಂದೇ ಡಿಸ್ಟೆನ್ಸ್ ಇರುತ್ತೆ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಫಸ್ಟ್ ಪೀರಿಯಡಲ್ಲಿ ಫಾರ್ಮುಲಾ ಇರುತ್ತಲ್ಲ ಅದನ್ನೇ. ಸೊ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಡಿ ಎಸ್ ಅನ್ನೋದು ಇದೊಂದು ಸ್ಮಾಲ್ ಸರ್ಫೇಸ್. DS is a small surface. ಈ ಸ್ಮಾಲ್ ಸರ್ಫೇಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟನ್ನು ಸತ ಒಂದೇ ಸರಿ 2πr ಫಾರ್ಮಲ್ ಹಾಕೊಂಡು ಸಿಲಿಂಡರ್ ಏರಿಯಾ ಆಫ್ ದ ಸಿಲಿಂಡರ್ ಫಾರ್ಮಲ್ ಹಾಕೊಂಡು ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಫಸ್ಟಿಗೆ ಯಾವುದೋ ಸಣ್ಣ ಸರ್ಫೇಸ್ ತೊಗೊತೀವಿ. ಇದೇ ರೀತಿ ಸಣ್ಣ ಸರ್ಫೇಸ್ಗಳು ತುಂಬ ಇದ್ದಾವೆ. ಅವಾಗ ಏನಾಗುತ್ತೆ ಅಂದರೆ ಈ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ 2πr ಫಾರ್ಮುಲಾ ಹಾಕೊಂಡು ಅದನ್ನು ಮಾಡ್ತೀವಿ. ಸೊ ದಟ್ ಈಸ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ DS ಈಸ್ d∅ is equal to E cos theta ds. ಫಾರ್ಮುಲಾ ಇತ್ತು ಹೋದ ಸರಿ. d∅ ಅಂದರೆ ಫ್ಲಕ್ಸ್ ಥ್ರೂ ದಿಸ್ ಸ್ಮಾಲ್ ಸರ್ಫೇಸ್ ಆ್ಯಂಡ್ E ಇಂಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ds ಇದು. ಸೊ ಥೀಟಾ ಏನಾಗುತ್ತೆ ಅಂದರೆ ಇಲ್ಲಿ 0 ಡಿಗ್ರಿ ಆಗುತ್ತೆ, ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ 0 ಇರುತ್ತೆ ಡಿಗ್ರಿ. ಹಾಗಾಗಿ ಸೊ ಏನಾಗುತ್ತೆ ಅಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0 ಆ್ಯಂಡ್ ಕಾಸ್ 0 ಈಸ್ ಈಕ್ವಲ್ ಟು 1. ಸೊ d∅ ಈಸ್ ಈಕ್ವಲ್ ಟು E ds. d∅ ಅಂದರೆ ಎಷ್ಟು ಟೋಟಲ್ ಫ್ಲಕ್ಸ್, ಈ ಸ್ಮಾಲ್ ಏರಿಯಾದಲ್ಲಿ ಎಷ್ಟು ಫ್ಲಕ್ಸ್ ಇದೆ ಅಂದರೆ ಅದು ಈ ಸ್ಮಾಲ್ ಏರಿಯಾ ಇಂಟು ದಟ್ ಈಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ E, ಅದನ್ನು ಕಂಡುಹಿಡಿದ್ವಿ, E ds. ಸೊ d∅ ಈಸ್ ಈಕ್ವಲ್ ಟು E ಇಂಟು ds. ಕ್ಲೋಸ್ ಥ್ರೂ ದ ಗಾಸಿಯನ್ ಸರ್ಫೇಸ್, ಇಡೀ ಫುಲ್ಲು ಸುತ್ತಲೂ ಗಾಸಿಯನ್ ಸರ್ಫೇಸಿಗೆ ಎಷ್ಟಾಗುತ್ತೆ, φ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ E ds. ಇಂಟಿಗ್ರೇಷನ್ ಅಂದರೆ ಇದ್ರದ್ದು ಫ್ಲಕ್ಸ್ ಫುಲ್ಲು ಫ್ಲಕ್ಸ್ ಕಂಡುಹಿಡಿಬೇಕು, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕು.
ಫುಲ್ ಪ್ಲಸ್ ಅಂದರೆ ಏನು, ಇಂಟಿಗ್ರೇಷನ್ ಫಾರ್ಮುಲಾ ಬರುತ್ತೆ ನಿಮಗೆ. ಇಂಟಿಗ್ರೇಷನಲ್ಲಿ ಇದಕ್ಕೆ ಟ್ರಿಗ್ನೋಮೆಟ್ರಿಯಲ್ಲಿ ಇಂಟೆಗ್ರಲ್ಸ್ ಅಂತ, ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟೆಗ್ರಲ್ಸ್ ಅಂತ ಬರುತ್ತೆ, ಅದರಲ್ಲಿ ಬರುತ್ತಿದೆ. ಸೊ ಇದಕ್ಕೆ ಇಂಟಿಗ್ರೇಷನ್ ಆಫ್ ಡಿ ಎಸ್, ಇಂಟಿಗ್ರೇಷನ್ ಡಿ ಎಸ್ ಅಂದರೆ ಎಸ್ ಅಂತ ಫಾರ್ಮುಲಾ ಇದೆ ಇದಕ್ಕೆ. ಇ ಎಸ್ ಈಕ್ವಲ್ ಟು ಫೈ ಈಕ್ವಲ್ ಟು ಇ ಎಸ್. ಬಟ್ ದ ಸರ್ಫೇಸ್ ಆಫ್ ದ ಸಿಲಿಂಡರ್, but the surface of the cylinder 2 pi RL, 2 pi into R and L, 2 into pi into radius and the distance between R conductor and the P, that is R, into length of the cylinder, illinda length ida. Pi is equal to E into S surface ಬರಲಿ 2 pi RL ಅನ್ನು ಹಾಕಂತೀವಿ. ಸೊ pi is equal to E into 2 pi RL, equation 1. But pi according to the Gauss law ಇದೆಲ್ಲ, pi is equal to 1 by epsilon naught into Q ಫಾರ್ಮುಲಾ ಹಾಕೊಂಡಿದ್ವಿ. ಗಾಸ್ ಲಾ ಅಲ್ಲಿದೆಯಲ್ಲ, ಗಾಸ್ ಲಾ. ಫೈ ಈಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ. ಸೊ ಫೈ ಈಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ. ಅವಾಗ ಇಲ್ಲೂ ಫೈ ಇದೆ, ಇಲ್ಲೂ ಫೈ ಇದೆ. ಈಕ್ವೇಷನ್ 1 ಈಕ್ವೇಷನ್ 2 ಎರಡು ಈಕ್ವಲ್. ಸೊ 2 ಪೈ ಆರ್ ಎಲ್ ಈಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ. ಫಸ್ಟ್ ಇದನ್ನು ಹಾಕೊಂತೀವಿ, 2 ಇಂಟು 2 ಪೈ ಆರ್ ಎಲ್ ಇಲ್ಲಿ ಹಾಕೊಂಡ್ವಿ, 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಅನ್ನು ಇಲ್ಲಿ ಹಾಕೊಂಡ್ವಿ. ನೆಕ್ಸ್ಟ್ ಈ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 1 ಬೈ ಎಪ್ಸಿಲಾನ್ ನಾಟ್ ಇಂಟು ಇದು ಕೆಳಗಡೆ ಬರುತ್ತೆ ಕ್ಯೂ ಬೈ 2 ಪೈ ಆರ್. ಇದು ಈಕ್ವೇಷನ್ 3 ಇದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀವಿ, ಲೀನಿಯರ್ ಡೆನ್ಸಿಟಿ ಫಾರ್ಮುಲಾ ಇದೆ, ಕ್ಯೂ ಬೈ ಎಲ್ ಇಲ್ಲಿದೆ. ಲೀನಿಯರ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಕ್ಯೂ ಬೈ ಎಲ್. ಸೊ ಕ್ಯೂ ಈಸ್ ಈಕ್ವಲ್ ಟು 2 ಪೈ ಎಲ್. ಪೈಯನ್ನು ಈ ಕ್ಯೂನ ಇದಕ್ಕೆ, ಇದನ್ನು ಕ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಫ್ರಮ್ 3 ಏನಾಗುತ್ತೆ ಅಂದರೆ ಇ ಈಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಬೈ 2 ಪೈ ಆರ್ ಎಲ್. ಕ್ಯೂ ಬದಲಿ ಇದಕ್ಕೆ ಲ್ಯಾಂಬ್ಡಾ ಹಾಕತ್ತೀವಿ, ಲ್ಯಾಂಬ್ಡಾ ಎಲ್ಲೋ ಕ್ಯಾನ್ಸಲ್, ಲ್ಯಾಂಬ್ಡಾ ಬೈ 2 ಪೈ ಆರ್ ಉಳಿತು. ಸೊ ಇ ಈಸ್ ಈಕ್ವಲ್ ಟು ಪೈ ಬೈ 2 ಪೈ ಎಪ್ಸಿಲಾನ್ ನಾಟ್ ಆರ್ ಇಷ್ಟು ಉಳಿತು. ಗೊತ್ತಾಯ್ತಾ? ಇದು ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್, ಗಾಸಿಯನ್ ಸರ್ಫೇಸ್. ಗೊತ್ತಾಯ್ತಾ? ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫಿನಿಟ್ಲಿ ಸ್ಟ್ರೈಟ್ ಕಂಡಕ್ಟರ್. ಇದು ಭಾಳ ಕೆಳಗೆ ಕೇಳ್ತಾರೆ, ಡಯಾಗ್ರಾಮು ಇದನ್ನು ಚೆನ್ನಾಗಿ ಬರೀರಿ. ಮತ್ತೊಂದು ಸರಿ ಹೇಳ್ತೇನೆ ಕೇಳ್ತಾರೆ, ಇದು ಈ ಡೆರಿವೇಷನ್ ಭಾಳ ಇಂಪಾರ್ಟೆಂಟ್. ಯೂಸಿಂಗ್ ಗಾಸ್ ಲಾ obtain an expression for the electric field due to infinitely long straight infinitely conductor charge conductor. ಇದು 2015-16 ಮಾಡಲ್ ಕ್ವಶನ್ 2021 ಬಂದಿದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್. ಫಸ್ಟ್ ಡಾಟಾ ಏನಿದೆಯೋ ಎಲ್ಲ ಬರೀರಿ. ಕನ್ಸಿಡರ್ ದ ಫಾಲೋಯಿಂಗ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಲೀನಿಯರ್ ಡೆನ್ಸಿಟಿ ಆಫ್ ದ ವೈರ್, ಅದ್ರ ಫೋರ್ತ್ ಫೀಲ್ಡಲ್ಲಿ ಇತ್ತಲ್ಲ ನಿಮಗೆ ಲೀನಿಯರ್ ಡೆನ್ಸಿಟಿ, ಅದಕ್ಕೆ ಈಕ್ವಲ್ ಟು ಕ್ಯೂ ಬೈ ಎಲ್. P is equal to point at which the electric field is calculated. ಇದು P. Imagine the cylindrical Gaussian surface. P lies on the imaginary cylinder surface. P ಇದ್ರ ಮೇಲೆ ಇರುತ್ತೆ. E is equal to electric field, R is equal to distance between the point P and the cylinder conductor. Next, flux through the surface ds is d phi is equal to E into cos theta ds. When theta is equal to 0, cos 0 is equal to 1. So d phi is equal to E ds. Flux through the Gaussian surface, full total surface is equal to phi is equal to E into integration of ds. Integration ಅಂದರೆ ಎಲ್ಲ ಒಂದು ಕಡೆ ಸೇರಿಸೋದು, ಡಿಫ್ರೆನ್ಷಿಯೇಷನ್ ಅಂದರೆ ಎಲ್ಲ ಸ್ಪ್ಲಿಟ್ ಅಪ್ ಮಾಡೋದು. ಹಾಗೆ phi is equal to E into s. But surface of the cylinder is equal to 2 pi r l. So s is equal to 2 pi r l is equal to s. ಇದು. ಸೊ ಎಸ್ ಜಾಗದಲ್ಲಿ ಇದನ್ನು ಹಾಕೊಂಡಿದ್ವಿ, E into 2 pi r l. ಬಟ್ ಪೈ ಈಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಗಾಸ್ ಲಾ, ಫ್ರಮ್ ಗಾಸ್ ಲಾ ನೋಡ್ರಿ, ಪೈ ಈಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ. ಸೊ ಅದಕ್ಕೆ ಈಕ್ವೇಷನ್ 2 ಎರಡು ಈಕ್ವಲ್ ಆಯಿತು. E into 2 pi r l is equal to 1 by epsilon naught into q. E is equal to 1 by epsilon naught into q by pi r l. So linear density is equal to lambda is equal to q by l. So q is equal to cross multiplication ಮಾಡಿದ್ರೆ pi l. So substitute this from 3. E is equal to 1 by epsilon naught into pi l by 2 pi r l. L cancel. Pi by lambda l by 2 pi r l. Lambda l cancel. Lambda by 2 pi into epsilon naught r. So this is an expression for the electric field, Gaussian surface in the infinitely long straight conductor. ಇದೇ ರೀತಿ ಲಾಂಗ್ ಸ್ಟ್ರೈಡ್ ಎಷ್ಟು ಕಂಡಕ್ಟ್ ಇರುತ್ತೋ ಅದು ಉದ್ದದಿಂದ ನಾವು ನೋಡಿದ್ರೆ, ಈಗ ಉದಾಹರಣೆಗೆ ಉದ್ದ ಇದೆ, ಉದ್ದಿಂದ ನಾವೀಗ ಅದನ್ನು ಎಷ್ಟು ಉದ್ದ ಇದೆ ಇಲ್ಲಿಂದ ಆರ್ ಅಂದರೆ ರೇಡಿಯಸ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕಿ, ಅದು ಈಸಿಯಾಗಿ ಕಂಡುಹಿಡಿಬೋದು. ಲ್ಯಾಂಬ್ಡಾ ಅಂದರೆ ಲೀನಿಯರ್ ಡೆನ್ಸಿಟಿ, ಉದ್ದ ಎಷ್ಟಿದೆ ಕರೆಕ್ಟ್ ಇದು ಮಾಡ್ಬೋದು ಬೈ ಚಾರ್ಜ್, ಲೀನಿಯರ್ ಡೆನ್ಸಿಟಿ ಗೊತ್ತಿರುತ್ತೆ. 2 pi ಇಂದ ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್, ಅದು
ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಎಷ್ಟಿದೆ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಈ ಡೆರಿವೇಷನ್ ಭಾಳ ಇಂಪಾರ್ಟೆಂಟು. ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಕ್ಲೀನಾಗಿ ಇದನ್ನು ಬರೀರಿ. ಅದು ಗೊತ್ತಾ, ರಫಲ್ಲಿ ಎಲ್ಲ ಒಂದ್ಸರಿ ಬರೀ ಇಲ್ಲಿಂದ ಇಲ್ಲಿವರೆಗೆ ಲಾಸ್ಟ್ವರೆಗೂ ನೋಟ್ಸಲ್ಲಿ ಒಂದ್ಸರಿ ಬರೀರಿ. ಆಮೇಲೆ ರಫಲ್ಲಿ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಬರೀರಿ, ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಇವೆಲ್ಲ 3 ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಈಸಿ ಇದೆ ಇದು, ಹಾಗಾಗಿ ಇದನ್ನು ಬರ್ಕೊಡ್ರಿ. ಓಕೆ, ಬೆಸ್ಟ್ ಆಫ್ ಲಕ್.